ನಿಲ್ಸಿ. ನಂದಿಕಾ, ನಾನ್ ಮದ್ವೆ ಆಗೋವನ್ ಜೊತೆಲಿ ನೀನ್ ಹರ್ಷನ ಕೊಡ್ತಿದ್ಯಲ್ಲೇ, ನೀನೇನಾದ್ರೂ ವಿರಾಟ್ ಸರ್ನ ಮದ್ವೆ ಆಗೋ ಹುಡ್ಗಿನ? ಬೇರೆ ಅವನ್ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡು ಇನ್ನೊಬ್ರ ಜೊತೆಲಿ ಅರ್ಶನ ಕೊಟ್ಟಕ್ಕೆ ನಾಚಿಕೆ ಆಗಲ್ವಾ ನಿಂಗೆ? ನಂದಿಕಾ, ಏನ್ ಈ ರೀತಿ? ಎಲ್ರೂ ನಮ್ಮನ್ನೇ ನೋಡ್ತಾ ಇದಾರೆ, ಸುಮ್ನಿರು. ನಿಂಗಷ್ಟ ಆಸೆ ಆದ್ರೆ ನೀನ್ ನಿಶ್ಚಿತಾರ್ಥ ಮಾಡ್ಕೊಂಡಿರೋ ಸಿದ್ಧಾರ್ಥನ ಕರ್ಸಿ ಈ ರೀತಿ ಕೆಲಸ ಮಾಡು. ಅದನ್ ಬಿಟ್ಟು ನನ್ ಪ್ಲೇಸಿಗೆ ಬರೋದಕ್ ನೋಡ್ಬೇಡ, ಹೋಗು. ವಿರಾಟ್ ಸರ್, ಯಾಕೆ ಹಾಗೆ ಸುಮ್ಮನೆ ಆದ್ರಿ? ಶುರು ಮಾಡಿ, ನಾವಿಬ್ರು ಸೇರಿ ಅರ್ಶನದ ಕೊಂಬನ್ನ ಕೊಟ್ಟೋಣ. ಹಾ, ಶುರು ಮಾಡಿ ವಿರಾಟ್ ಸರ್. ನಂದಿ ಸರಿಯಾಗಿ ಮಾಡಿದ್ಲಲ್ಲ, ಅವಳಿಗೆ ಹೀಗೆ ಆಗ್ಬೇಕು. ಹೌದು, ಇನ್ಮುಂದೆ ವಿರಾಟ್ ಸರ್ ಜೊತೆ ಸೇರಲ್ಲ. ಆ ಭೂಮಿ ಹಾಗೆ ಗಂಗಗೂ ಅವಮಾನ ಆಗ್ಬೇಕು. ಅವಳು ಅಳ್ತಿರೋ ಹಾಗೆ ಇವಳು ಅಳ್ಬೇಕು. ಏ ಭೂಮಿ, ನೀನು ಅಳಬೇಡ್ವೆ. ಆ ನಂದಿಕಾಗೆ ಸ್ವಲ್ಪನೂ ಬುದ್ಧಿನೇ ಇಲ್ಲ. ಬೇರೆಯವ್ರ ಮದ್ವೆಗೆ ಬಂದಿದ್ದೀನಿ ಅನ್ನೋ ಜ್ಞಾನ ಕೂಡ ಇಲ್ಲದೆ ಎಲ್ಲರ ಮುಂದೆ ನಿನಗೆ ಅವಮಾನ ಮಾಡಿದ್ಲು. ಅವಳನ್ನ ಆ ಕೊಂಡಮ್ಮ ತಾಯಿ ಸುಮ್ಮನೆ ಬಿಡೋದಿಲ್ಲ, ನೋಡ್ತಾ ಇರು. ವಿರಾಟ್ ಲವ್ ಮಾಡಿದ್ದು ಭೂಮಿನ ನಿತ್ಯ, ಆದ್ರೆ ನಂದಿಕಾ ಅವ್ರ ಪ್ರೀತಿನ ಹಾಳು ಮಾಡಿ ವಿರಾಟ್ನ ಸ್ವಂತ ಮಾಡ್ಕೋಬೇಕು ಅಂತ ನೋಡ್ತಿದ್ದಾಳೆ. ಪ್ರೀತಿ ದೂರ ಆದ್ರೆ ಆ ನೋವನ್ನ ತಡ್ಕೊಳಕ್ಕಾಗಲ್ಲ. ನನಗೂ ನೋವಾಗ್ತಿದೆ ನಿತ್ಯ. ಪ್ಲೀಸ್ ಡೂ ಸಮಥಿಂಗ್. ಅವರಿಬ್ಬರನ್ನ ಒಂದು ಮಾಡಿ. ಸರಿ, ಇದನ್ನ ಹಿಡ್ಕೊಳ್ಳಿ. ಏನಿದು? ಹರ್ಷನ ಕುಟ್ಟಿ ಅಂದ್ರೆ ಪಕ್ಕದಲ್ಲಿ ಕೊಡ್ತೀರಲ್ಲ? ನಂಗೆ ಇದೆಲ್ಲ ಹೊಸ್ತು. ಹಾಗಾದ್ರೆ ಈಗಿಂದಾನೇ ಅಭ್ಯಾಸ ಮಾಡ್ಕೊಳ್ಳಿ. ನಾಳೆ ವಿರಾಟ್ ಸರ್ ಜೊತೆ ಸೇರಿ ಮದ್ವೆ ಹರ್ಷನ ಕುಟ್ಬೇಕಲ್ಲ? ಹೌದು ಹೌದು, ಈಗಿನಲೇ ಪ್ರಾಕ್ಟೀಸ್ ಮಾಡ್ಬೇಕಲ್ವಾ? ಅಲ್ವಾ? ಆ ಒನಕೆ ಇಲ್ಲಿ ಕೊಡಿ, ನಾನು ತೋರಿಸ್ತೀನಿ. ಹೊಟ್ಟೆಗೆ ಹಿಟ್ಟಿಲ್ಲ, ಜುಟ್ಟಿಗೆ ಮಲ್ಲಿಗೆ ಹೂ ಅನ್ನೋ ಹಾಗೆ ಇವಳಿಗೆ ಗತಿ ಇಲ್ಲ. ಅವಳಿಗೆ ಹೆಲ್ಪ್ ಮಾಡ್ತಾಳ ಹೀಗೆ. ಇಲ್ಲಿ ನೋಡಿ, ಹಿಡ್ಕೊಳ್ಳಿ. ಈಗ ನೀವು ಟ್ರೈ ಮಾಡಿ. ಟ್ರೈ ಮಾಡ್ತೀನಿ. ವಿರಾಟ್ ಅವ್ರೆ, ನೀವು ಕುಟ್ಟಿ. ಹಲೋ ನಂದಿಕಾ ಅವ್ರೆ, ನಂದಿಕಾ ಅವ್ರೆ, ಹೀಗೆ ನಿಧಾನವಾಗಿ ಕುಟ್ಟಿದ್ರೆ ಹರ್ಷನ ಕೊಂಬು ಹೇಗ್ ಪುಡಿ ಆಗುತ್ತೆ? ಜೋರಾಗಿ ಒನಕೆ ಮೇಲೆತ್ತಿ ಕುಟ್ಟಬೇಕು. ಸೂಪರ್. ನನ್ ಕಾಲು. ಅಯ್ಯೋ ಆಗಿಲ್ಲ, ಆಗಲ್ಲ ನಂದಿ. ಅಯ್ಯೋ, ಒಳ್ಳೆ ಹೊಡಿಬೇಕಾದ ಒನಕೆನ ಕಾಲ್ ಮೇಲೆ ಹಾಕೊಂಡ್ಬಿಟ್ರಲ್ಲ. ಈ ನೋವಲ್ಲಿ ಇನ್ನೇನ್ ಮಾಡ್ತೀರಾ? ಕರ್ಕೊಂಡೋಗಿ ಪಕ್ಕ ಕರ್ಕೊಂಡು ಹೋಗಿ. ಬಾ ನಂದಿ, ಬಾ, ಏಳು. ಕರ್ಕೊಂಡೋಗಿ ಪಕ್ಕ ಕರ್ಕೊಂಡೋಗಿ. ಹುಷಾರು. ನಿಧಾನಕ್ಕೆ ಬಾ ನಂದಿ, ನಿಧಾನ. ಇವಳು ಮಾಮೂಲಿ ಅಲ್ಲ, ದೊಡ್ಡ ಛತ್ರಿ.
ಸಾರಿ ಬ್ರದರ್, ನಿನ್ ಪ್ಲೇಯರ್ಗೆ ಇಂಜುರಿ ಆಗಿದೆ. ಭೂಮಿಕನ ಕರೆಯೋಣ? ಬೇಡ ಜೈ, ಮತ್ತೆ ಗಲಾಟೆ ಯಾಕೆ? ನಾನು ಡ್ರಾಪ್ ಆಗ್ತೀನಿ. ನೀನೊಳ್ಳೆ ಡೂಡ್. ನಿನ್ಗೋಸ್ಕರ ನಮ್ ನಿತ್ಯ ಅಷ್ಟು ಕಷ್ಟಪಟ್ಟು ನಂದಿಕನ ಔಟ್ ಮಾಡಿದ್ರೆ. ಥ್ಯಾಂಕ್ ಯು ಜೈ. ನಾನು ಹೋಗಿ ಭೂಮಿಕಾನ ಕರ್ಕೊಂಡು ಬರ್ತೀನಿ. ಹೋಗಿ ಮೇಡಮ್. ಎಸ್. ಭೂಮಿ ಬಾ, ವಿರಾಟ್ ಸರ್ ಜೊತೆ ಸೇರಿ ಅರ್ಶನ ಕುಟ್ಬೇಕು. ಸಾರಿ ನಿತ್ಯ, ನಾನ್ ಬರಲ್ಲ. ನೀವೇ ಹೋಗಿ ಹೇಳಿ. ಅಯ್ಯೋ, ಶುರು ಮಾಡಿದ್ದನ್ನ ಮಧ್ಯ ಬಿಡಬಾರ್ದು ಭೂಮಿ. ನಿನ್ನ ಪಕ್ಕಕ್ಕೆ ಹೋಗು ಅಂದಿದ್ದಕ್ಕೆ ಆ ನಂದಿಕ ಕಾಲಿಗೆ ಏಟಾಗಿದ್ದು. ನೀನ್ ನನ್ ಜೊತೆ ಬಾ. ಏ ಭೂಮಿ, ಹೋಗೆ. ಬಾ ಭೂಮಿ, ಬಾ. ನಿತ್ಯ ಬಾ. ನಿತ್ಯ, ನಾನ್ ಬರಲ್ಲ. ಸ್ಲೋ ಕುತ್ಕೋ ನಂದಿ. ನಂದಿ, ನೋಡಿದ್ರೆ ಆ ನಿತ್ಯ ಬೇಕು ಅಂತಾನೆ ಮಾಡಿರೋ ಹಾಗಿದೆ. ಹೌದು, ಆ ಭೂಮಿಕನ್ ಕರ್ಕೊಂಡ್ ಬರೋಕೆ ನಿನ್ನನ್ನ ಸೈಡ್ ಮಾಡಿದಾಳೆ. ಏ ನಂದಿಕಾ, ಸಮಯ ಸಂದರ್ಭ ಏನೋ ನೋಡ್ದೆ ಭೂಮಿಗೆ ತೊಂದರೆ ಕೊಟ್ಟೆ ಅಲ್ವೇ? ನಿನಗ್ ಯಾಕೆ ಬೇಕೇ ಇದೆಲ್ಲ? ನೋಡು ಈಗ ಏನಾಯ್ತು ಅಂತ. ಎಲ್ಲ ಒಟ್ಟಿಗೆ ಸೇರಿ ಬೇಕು ಅಂತ ಮಾಡಿದ್ರಲ್ವಾ? ಅರಿಶಿನ ಕೊಟ್ಟು ಅಂತ ನಿನಗ್ ನಾವ್ ಹೇಳಿದ್ವಾ? ನಿನ್ ಗುಂಡಿನ ನೀನೇ ನೋಡ್ಕೊಂಡೆ. ಏ, ಬೇರೆಯವ್ರ ಮದ್ವೆಗ್ ಬಂದ್ರು ಬೇರೆ ಕೆಲ್ಸ ಎಲ್ಲ ಮಾಡ್ತೀಯ. ಭೂಮಿನ ಕನಿಷ್ಠ ಇಲ್ಲಾದ್ರೂ ಬಿಡ್ಬಾರ್ದಾ? ವಿರಾಟ್ ಸರ್ ತಂಟೆಗೆ ಬಂದ್ರೆ ಎಲ್ಲೂ ಬಿಡಲ್ಲ. ಏಯ್, ನೀನ್ ಈ ಜನ್ಮದಲ್ಲಿ ಬದ್ಲಾಗಲ್ಲ. ಅಚ್ಚಿ, ಬಾ, ನಿಂತ್ಕೋ. ಇವಳನ್ನ ನೋಡ್ತಿದ್ರೆ ನಮ್ಮ ಸ್ವಪ್ನ ನೆನಪಾಗ್ತಾ ಇದ್ದಾಳೆ. ಇವಳನ್ನ ಅಡ್ಡ ಇಟ್ಕೊಂಡು ನಿತ್ಯ ಪಾಠ ಕಲಿಸ್ಬೇಕು. ಹಿಡ್ಕೋ, ತಗೋ. ಥ್ಯಾಂಕ್ಸ್ ನಿತ್ಯ. ನೀವು ನೊಂದ್ಕೊಂಡ್ರೆ ನಮ್ ಸರ್ ಫೀಲ್ ಆಗ್ತಾರೆ, ಅದಕ್ಕೆ ಮಾಡಿದ್ದು. ಎಲ್ಲೇ ಆದ್ರೂ ಹೇಗೆ ಆದ್ರೂ ಯಾರ ಪ್ರೀತಿನೂ ಕೂಡ ಫೇಲ್ ಆಗಬಾರ್ದು ವಿರಾಟ್. ದಟ್ಸ್ ಮೈ ಕಾನ್ಸೆಪ್ಟ್. ಲೆಟ್ಸ್ ಸ್ಟಾರ್ಟ್. ಭೂಮಿ, ಶುರು ಮಾಡಿ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯಂ ಲಕ್ಷ್ಮೀಂ ಜಾತ. ನನ್ ಮೀನಾಕ್ಷಿ ನನ್ನ ಜೊತೆಗಿದ್ದಿದ್ರೆ ಈಗ ಇಬ್ರು ಸೇರಿ ಅಷ್ಟನ್ನ ಕುಟ್ಬೋದಿತ್ತು. ಅವಳು ಮನೇಲಿ ಪೂಜೆ ಪುರಸ್ಕಾರ ಬಿಟ್ರೆ ಹೊರಗಡೆ ಯಾರ ಮನೆಗೂ ಬರಲ್ಲ. ಏನು ಹುಚ್ಚೆಂಗ್ಸು, ಏನ್ ಮಾಡ್ತಿದ್ದಳೋ ಏನು. ಒಂದ್ಸರಿ ವಾಟ್ಸಪ್ ಅಲ್ಲಿ ಕೇಳಿ ನೋಡೋಣ. ಹಾಯ್ ಬಂಗಾರ, ಏನ್ ಮಾಡ್ತಾ ನಾಣಿ ಬರ್ತಿದ್ದೀನಿ ಸರ್. ಏ ನಾಣಿ, ಬರ್ತಿದ್ದೀನಿ ಸರ್. ಹಾಯ್ ಬಂಗಾರ. ಹೌ ಆರ್ ಯು? ಏನ್ ಮಾಡ್ತಿದ್ಯಾ? ಈ ನಾಣಿ ಅವರು ನನ್ಗೆ ಯಾಕೆ ಬಂಗಾರ ಅಂತಾರೆ? ನನ್ಗೆ ಹೇಗೆ ಯಾಕೆ ಮೆಸೇಜ್ ಮಾಡಿದ್ದಾರೆ? ಬಂಗಾರ ಅಂದ್ರೆ ಹೇಗಿರತ್ತೆ ತೋರಿಸ್ತೀನಿ. ನಾಣಿ ಅವರೇ, ಎಲ್ಲ ಸರಿಯಾಗಿ ನೋಡ್ಕೋ. ನಾನು ನೋಡ್ಕೋತೀನಿ ಸರ್. ನಾಣಿ ಅವರೇ, ಎಲ್ಲ ಕೆಲಸ ನಾನೇ ನೋಡ್ಕೋಬೇಕು. ಓ ನಾಣಿ ಅವರೇ, ನೀವು ನನಗೆ ಮೆಸೇಜ್. ಏನಮ್ಮ, ನಾನು ಹೆಂಡತಿ ಹತ್ರ ಮಾತಾಡೋ ವಿಷಯನ ಆಮೇಲೆ ಮಾತಾಡಿಸ್ತೀನಿ. ಅಬ್ಬಾ, ಅದಲ್ಲ ನಾಣಿ ಅವರೇ. ಫಿರ್ ಮಿಲೆಂಗೆ. ಫಿರ್ ಮಿಲೆಂಗೆನಾ? ಏನ್ ಮಿಲೆಂಗೆ ಇವ್ರ ತಲೆ? ಪುರೋಹಿತ್ರೆ, ಅರ್ಶನ ಕುಟ್ಟೋದು ಪೂರ್ತಿ ಆಯ್ತು. ನೆಕ್ಸ್ಟ್ ಪ್ರೋಗ್ರಾಮ್ ಏನು? ಈಗ ಕೊಟ್ಟಿರೋ ಅರಿಶಿನದಿಂದ ನಿಮ್ ಜೋಡಿ ಇನ್ನೊಂದ್ ಜೋಡಿ ಸೇರಿ 2 ಗಣಪತಿ ವಿಗ್ರಹ ತಯಾರು ಮಾಡಿ ಅದಕ್ಕೆ ಪೂಜೆ ಮಾಡ್ಬೇಕಪ್ಪ. ನಮ್ ಜೋಡಿ ಜೊತೆ ಇನ್ನೊಂದ್ ಜೋಡಿ ಅಂದ್ರೆ ವಿರಾಟ್ ಭೂಮಿ ಬರ್ತಾರೆ. ಏನ್ ವಿರಾಟ್? ನಾವು ರೆಡಿ. ಪುರೋಹಿತ್ರೆ, ಇಷ್ಟಕ್ಕೂ ಅರ್ಶನದ ಗಣಪತಿನ ಯಾಕೆ ಮಾಡ್ಬೇಕು? ಗಣಪತಿ ಅಂದ್ರೆ ಯಾವ ವಿಘ್ನಾನು ಇಲ್ದೆ ನಮ್ಮನ್ನ ಕಾಯೋನು ಅಂತ. ಈ ಮದ್ವೆ ಮುಹೂರ್ತದ ದೃಶ್ಯ ಇವತ್ತು ತುಂಬಾ ವಿಶೇಷವಾಗಿರೋದು.
ಅರಿಶಿಣದ ಗಣಪತಿ ಮಾಡಿ ಪೂಜಿಸಿದ್ರೆ ನಿಮ್ಮ ಮದುವೆಗೆ ಯಾವ ರೀತಿ ಆತಂಕನೂ ಆಗೋದಿಲ್ಲ. ಅದಕ್ಕೆ ಈ ಶಾಸ್ತ್ರ ಎಲ್ಲ. ವಿಗ್ರಹ ತಯಾರು ಮಾಡುವಾಗಲಿ ಪೂಜೆ ಮಾಡುವಾಗಲಿ ಯಾವ ರೀತಿ ವಿಘ್ನ ಬರ್ದಿರೋ ಹಾಗೆ ನೋಡ್ಕೋಬೇಕು. ಅಮ್ಮ, ನೀವಿಬ್ರೂ ಸೇರಿ ಆ ಅರಿಶಿಣನ ಈ ಪ್ಲೇಟ್ಗೆ ಹಾಕಿ. ಹೋಗು ಮಾಮ್, ಆ ಗಂಗಾ ಆಯಸ್ಸು ಯಾವ ಸಮಸ್ಯೆ ಇಲ್ಲದೆ ಮುಗಿಲಿ ಅಂತ ಅರಿಶಿಣ ತಗೊಂಡು ವಿಗ್ರಹ ಮಾಡಿ ಪೂಜೆ ಮಾಡು. ನನ್ ವಿರಾಟ್ ಸರ್ ಜೊತೆ ಸೇರಿ ಅವಳು ಅರ್ಶನದ ಗಣಪತಿ ಮಾಡಿ ಪೂಜೆ ಮಾಡ್ತಾಳ. ಅದೇನಾದ್ರೂ ಆದ್ರೆ ಅವ್ರ ಮದ್ವೆಗೆ ಅಡ್ಡಿನೇ ಇರಲ್ಲ ನ್ಯಾಂಡಿ. ಈಗ್ಲೇ ಹೋಗಿ ಕೇಳು. ವಿರಾಟ್ ಸರ್ ಜೊತೆ ಕೂತ್ಕೊಂಡು ನೀನ್ ಪೂಜೆ ಮಾಡು. ಹೋಗು. ಅರೆ ನಂದಿಕಾ, ಎಲ್ಲಿಗಮ್ಮ ಹೊರಟಿದ್ದು? ಆ ಪೂಜೆ ನಾನೇ ಮಾಡ್ಬೇಕು. ಅಯ್ಯೋ, ಮೊದ್ಲೇ ನಿನ್ನ ಕಾಲ್ ಸರಿ ಇಲ್ಲ. ಕುಂಟು ಹೇಗ್ ಹೋಗಿ ಪೂಜೆ ಮಾಡ್ತೀಯಾ? ವ್ಯಂಗ್ಯನಾ? ನಾನ್ ಚೆನ್ನಾಗ್ ನಡಿತೀನಿ. ಎಲ್ಲಿ ಸ್ವಲ್ಪ ನಡ್ ತೋರ್ಸು. ಅಮ್ಮ, ಅಯ್ಯೋ ನಂದಿಕಾ, ನಿನಗ್ ನಡಿಯೋಕೆ ಆಗ್ತಾ ಇಲ್ಲ. ಇನ್ ಪೂಜೆ ಹೇಗೆ ಮಾಡ್ತೀಯಾ? ಕೈಲಾಗಲ್ಲ ಅಂತ ಅರ್ಥ ಮಾಡ್ಕೊಂಡು ಒಂದ್ ಮೂಲೆಲ್ಲ ಕೂತ್ಕೋ. ಹೋಗು. ಮೇಲೇಳು ನಂದಿಕಾ. ಥ್ಯಾಂಕ್ಸ್ ಆಂಟಿ. ನೀನು ಮುಕ್ತಾದೇವಿ ಮೊಮ್ಮಗಳೇ ಅಲ್ವಾ? ಆ ಆಸ್ತಿಗೆ ವೈಸ್ ಚೇರ್ಮನೇ ಅಲ್ವಾ? ಅದೆಲ್ಲ ಒಂದ್ ಕಾಲದಲ್ಲ ಆಂಟಿ. ಈಗ ನನ್ಗಲ್ಲಿ ಏನೂ ಇಲ್ಲ. ಪ್ಯೂನ್ ಕೆಲ್ಸಕ್ಕಿಂತ ಕಡಿಮೆ ಆಗಿದ್ದೀನಿ. ಅದೇಗಾಯ್ತು? ಇದಾಳಲ್ಲ, ಆ ಭೂಮಿ ಬಂದ್ಮೇಲೆ ನನ್ನ ಜೀವನ ಹಿಕ್කුಂಡ್ತಾ ಇದೆ. ಕೂತ್ಕೊಳಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ. ಅರ್ಥ ಆಯ್ತು. ನೊಂದ್ಕೋಬೇಡ. ಪ್ರತಿಯೊಬ್ಬರ ಲೈಫಲ್ಲೂ ಒಬ್ರು ವಿಲನ್ ಇರ್ತಾರೆ. ನಿನ್ಗೆ ಭೂಮಿ, ನನಗೆ ನಿತ್ಯ. ಏನ್ ಹೇಳ್ತಿದ್ದೀರಾ ಆಂಟಿ? ಜೈ ಪಕ್ಕದಲ್ಲಿರ್ಬೇಕಾಗಿದ್ದು ನನ್ನ ಮಗಳು ಸ್ವಪ್ನ. ಆದ್ರೆ ನಿತ್ಯ ಬಂದ್ಲು. ಸ್ವಪ್ನ ಮನೆ ಬಿಟ್ಟು ಹೊರಟು ಹೋದ್ಲು. ಹೇಗಾದ್ರೂ ಸರಿ, ಈ ಮದ್ವೆ ನಿಲ್ಸಿ ನನ್ನ ಮಗಳನ್ನ ವಾಪಸ್ ಕರ್ಕೊಂಡು ಬಂದು ಜೈ ಜೊತೆ ಮದ್ವೆ ಮಾಡ್ಬೇಕು. ಅದಕ್ಕೆ ನನಗೆ ನಿನ್ ಸಹಾಯ ಬೇಕು. ಮತ್ ನಂಗೇನು? ನನ್ನ ಜೊತೆ ಕೈ ಸೇರಿಸಿ ಮದ್ವೆನ ನಿಲ್ಲಿಸ್ದೆ ಅಂದ್ರೆ ವಿರಾಟ್ ಜೊತೆ ನೀನ್ ಮದ್ವೆ ಆಗೋ ಹಾಗೆ ನಾನ್ ಮಾಡ್ತೀನಿ. ಪ್ರಾಮಿಸ್ ಆಂಟಿ? ಪ್ರಾಮಿಸ್. ಆಗ್ಲೇ ಮೀನಾಕ್ಷಿಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ದೀನಿ. ಮೀನಾಕ್ಷಿ ಯಾಕೆ ಇನ್ನೂ ರಿಪ್ಲೈ ಮಾಡಲಿಲ್ಲ? ಏನ್ ಕಾರಣ ಇರ್ಬೋದು? ಆಗ್ಲೇ ಮಾಡಿರೋ ಮೆಸೇಜ್ಗೆ ಇನ್ನೂ ರಿಪ್ಲೈ ಮಾಡಿಲ್ವಲ್ಲ ಅವಳು. ನನ್ನ ಮೇಲೆ ಕೋಪ ಮಾಡ್ಕೊಂಡ್ಲ ಏನು? ಏನ್ ಬಂಗಾರ, ರಿಪ್ಲೈನೇ ಮಾಡ್ಲಿಲ್ವಲ್ಲ? ನನ್ನ ಮೇಲೆ ಕೋಪನ? ನಿನ್ ಪ್ರೀತಿನೇ ನನಗೆ ಬೆಟ್ಟದಷ್ಟು ಧೈರ್ಯ. ನಾನಂತೂ ಈಗ್ಲೇ ಹೋಗಿ ಅಲ್ಲಿ ನಿನ್ ಪ್ರೀತಿನೇ ನನ್ಗೆ ಬೆಟ್ಟದಷ್ಟು ಧೈರ್ಯ. ಏನ್ ನಾಣಿ, ಈ ಅನುಷಂಗೆ ಹೀಗೆಲ್ಲ ಮೆಸೇಜ್ ಮಾಡ್ತೀಯಾ? ನಿನಗ್ ನಾನು ರಿಪ್ಲೈ ಮಾಡ್ಬೇಕಾ? ನಿನ್ ಹೆಂಡ್ತಿಗ್ ನಾನಂದ್ರೆ ಇಷ್ಟ ಅಂತ ಹೇಳಿ ನನ್ನ ಹತ್ರ ಫೋನ್ ನಂಬರ್ ತಗೊಂಡು ನನ್ನ ಹತ್ರನೇ ಕೋತಿ ವೇಷ ಮಾಡ್ತೀಯಾ? ಮಾಡ್ತೀನಿ, ಇವತ್ತು ನಿನ್ನ ನೋಡ್ಕೊಳ್ತೀನಿ. ನಾಣಿ ಕರೆದಿದ್ದ ಕೂಗಿದ್ದ?
ನಿಮ್ ಹತ್ರ ನಾನ್ ಮಾತಾಡ್ಬೇಕು, ಪಕ್ಕಕ್ ಬರ್ತೀರಾ? ನನ್ನ ಹೆಂಡತಿಗೆ ಫೋನ್ ಮಾಡೋ ವಿಷಯನಾ? ಫಿರ್ ಮಿಲೆಂಗೆ. ಮಾತಾಡ್ಬೇಕು ಅಂದ್ರೆ ನುಲಿತಿದಾರಲ್ಲ. ಛೇ, ಈ ಫಿರ್ಮಿಲೆಂಗೆ ಅಂದ್ರೆ ಏನು? ಓಂ ಗಣಾನಾಂತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಮುಪವಸ್ತ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾನಷ್ಟನ್ಮನ್ನೋದಿಭಿಃ ಸೀದಸಾದನಂ. ಓಂ ಶ್ರೀಮನ್ಮಹಾಗಣಪತಿಯೇ ನಮಃ. ಶ್ರೀಮನ್ಮಹಾಗಣಾಧಿಪತಿಯೇ ನಮಃ. ಅರ್ಶನ ಅದರಲ್ಲೂ ತಗೊಂಡು ಅರ್ಶನದ ಗಣಪತಿನ ತಯಾರು ಮಾಡಿ. ನೋಡಿದ್ರ ಆಂಟಿ, ಎಲ್ರು ನೋಡ್ತಿದ್ದಾರೆ ಅನ್ನೋ ನಾಚಿಕೆ ಇಲ್ದೆ ಹೇಗೆ ಎಂಜಾಯ್ ಮಾಡ್ತಿದ್ದಾರೆ. ಅವಳಿಗೆ ಏನ್ ಮಾಡ್ಬೇಕಾ ಆಂಟಿ? ನಂದಿಕಾ, ನೀನ್ ಈಗ ನೋಡ್ತಿದ್ಯಾ? ಈ ಪ್ರೇಮಾಯಣ ನಮ್ಮ ಮನೇಲಿ ಪ್ರತಿ ದಿನಾನೂ ಅಭ್ಯಾಸ. ನೋಡಕ್ಕಾಗದೆ ಸಾಯ್ತಿದೀವಿ. ಆ ಭೂಮಿನ್ ಬಿಡ್ಬಾರ್ದ ಆಂಟಿ. ಈಗ್ಲೇ ಹೋಗಿ ಎಲ್ರ ಮುಂದೆ ಇನ್ಸಲ್ಟ್ ಮಾಡ್ತೀನಿ. ನಿಂತ್ಕೊಳಮ್ಮ. ಭೂಮಿಗಷ್ಟೇ ಅಲ್ಲ, ನಿತ್ಯಾಗೂ ಕೂಡ ಅವಮಾನ ಆಗ್ಬೇಕು. ಇಬ್ರು ಒದ್ದಾಡ್ಬೇಕು. ಹೇಗ ಆಂಟಿ? ಅರಿಶಿನ ಕೊಟ್ಟವಾಗ ಪುರೋಹಿತರು ಏನಂದ್ರು? ಅರಿಶಿನದ ಗಣಪತಿ ಕೆಳಗಡೆ ಬಿದ್ರೆ ಅಪಚಾರ, ಅನಿಷ್ಟ ಅಂತ ಹೇಳಿದ್ರಲ್ವಾ? ಅವೆರಡೂ ಆಗೋ ಹಾಗೆ ಮಾಡಿ ಅವರಿಬ್ಬರಿಗೂ ಅವಮಾನ ಮಾಡೋಣ. ಅರಿಶಿನದ ಗಣಪತಿ ಪೂರ್ತಿ ಆಗೋವರೆಗೂ ನಿನ್ ಕಂಟ್ರೋಲ್ನಲ್ಲಿರು. ಓಂ ಗಣಾನಾಂತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾಮುಪವಸ್ತ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾನಷ್ಟನ್ಮನ್ನೋತಿಭಿಃ ಸೀದಸಾದನಂ. ಓಂ ಶ್ರೀಮನ್ಮಹಾಗಣಾಧಿಪತಿಯೇ ನಮಃ. ಓಂ ಗಜಾನನಾಯ ನಮಃ. ಓಂ ವಿಘ್ನೇಶ್ವರಾಯ ನಮಃ. ಫಿರ್ ಮಿಲೆಂಗೆ. ಕುಮಾರಗುರುವೇ ನಮಃ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭೋಹ ಭೂತ ಕೃದ್ಭೂತೋ ಭೃದ್ಭಾವೋ ಭೂತಾತ್ಮ ಭೂತ ಭಾವನ. ಅಮ್ಮ, ನೀವಿಬ್ರು ಹುಷಾರಾಗಿ ಅರ್ಶನದ ಗಣಪತಿನ ಪೂಜೆ ಜಾಗಕ್ಕೆ ತಗೊಂಡ್ ಬನ್ನಿ. ಇಲ್ಲಿ ನೋಡಪ್ಪ, ನೀವಿಬ್ರು ಸೇರಿ ಅರ್ಶನದ ಗಣಪತಿನ ಅವ್ರ ಕೈ ಮೇಲೆ ಇಡಿ. ಇಲ್ಲಿ ನೋಡಪ್ಪ, ಈಗ ಮೇಲೇಳಿ ಪೂಜೆ ಕೋಣೆಗೆ ತಗೊಂಡೋಗೋಣ. ಓಂ ವಿಶ್ವಂ ವಿಷ್ಣು ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭೋಹ ಭೂತ ಭೂತ ಭೂದ್ಭಾವೋ ಭೂತಾತ್ಮ ಭೂತ ಭಾವನ ಭೂತಾತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯ ಪುರುಷ ಸಾಕ್ಷಿ ಕ್ಷೇತ್ರೋಗ್ನಕ್ಷರೇವ ಚ ಯೋಗೋ ಯೋಗವಿದಾಂ ನೇತಾ ಪ್ರಧಾನ ಪುರುಷೇಶ್ವರಃ ನಾರಸಿಂಹೋ ಶ್ರೀಮಾನ್ ಕೇಶವ ಪುರುಷೋತ್ತಮಃ ಸರ್ವಶಿವಸ್ತ್ರಾಣುರ್ಭೂತಾನಿ ದ್ವಿರವ್ಯಃ ಸಂಭವೋ ಭಾವನೋ ಭರ್ತಾ ಪ್ರಭವ ಪ್ರಭುರೀಶ್ವರಃ.